ನೀವೇನಾದರೂ SSP ಸ್ಕಾಲರ್ಶಿಪ್ಪನ್ನು 2024-25 ಅಥವಾ 25-26 ಅಪ್ಲಿಕೇಶನ್ ಹಾಕಿದ್ದು ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಏನಾದರೂ ಬಂದಿಲ್ಲ ಅಂದರೆ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ DBT ಪುಶ್ಡ್ ಅವೈಟೆಡ್ ವೆರಿಫಿಕೇಶನ್ ಪೆಂಡಿಂಗ್ ಅಂತ ಇತ್ತು ಅಂದರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಲ್ಫ್ ಅಮೌಂಟು ಕೂಡ ರಿಸೀವ್ ಆಗಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಲೆಸ್ ದೆನ್ 60% ಅಂತ ತೋರಿಸ್ತಾ ಇದೆ. ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇದರ ಜೊತೆಗೆ ಹೆಲ್ಪ್ ಲೈನ್ ನಂಬರ್, SSP ಸ್ಕಾಲರ್ಶಿಪ್ ಹೆಲ್ಪ್ ಲೈನ್ ನಂಬರನ್ನು, ಅದರ ಜೊತೆಗೆ ಮೇಲ್ ID ಕೂಡ ಇದೆ. ಯಾಕಂದರೆ ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಈ ಮೇಲ್ IDಗೆ ಮೇಲ್ ಮಾಡಬೇಕು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ಮ ಸ್ಕಾಲರ್ಶಿಪ್ ಏನಾದರೂ DBT ಪುಶ್ಡ್ ಅಥವಾ ಎಸ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ DBT ಪುಶ್ಡ್ ಎಸ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ನಿಮ್ಮ ಖಾತೆಗೆ ಕರ್ನಾಟಕದ ಅಥವಾ ರಾಜ್ಯ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. ತಾಲೂಕು ಆಫೀಸಲ್ಲಿ ಮತ್ತು ಡಿಸ್ಟಿಕ್ ಆಫೀಸಲ್ಲಿ ವೆರಿಫಿಕೇಶನ್ ಮತ್ತು ಅಪ್ರೂವಲ್ ಪೆಂಡಿಂಗ್ ಇರುತ್ತೆ ಅಂತೇಳಿ ಅರ್ಥ. ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ DBT ನೋ, ಪುಶ್ಡ್ ನೋ ಅಂತ ತೋರಿಸ್ತಾ ಇದೆ. ಇವ್ರು ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ದು ಏನಾದರೂ DBT ಪುಶ್ಡ್ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ಕರ್ನಾಟಕದ ಅಥವಾ ರಾಜ್ಯ ಹಣಕಾಸು ಇಲಾಖೆ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ರಿಲೀಸ್ ಆದಾಗ DBT ಸ್ಟೇಟಸ್ಸು ಚೇಂಜ್ ಆಗುತ್ತೆ. ಓಕೆನಾ? ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮೊದಲನೇ ವೆರಿಫಿಕೇಶನ್ ನೋ ಅಂತ ಇದೆ. ಮೈನಾರಿಟಿ ಸ್ಟೂಡೆಂಟು, SC ST OBC ಸ್ಟೂಡೆಂಟು ಮತ್ತು ಇದರ ಜೊತೆಗೆ ಕೆಟಗರಿ 2A 2B ಏನು ಅಪ್ಲೈ ಮಾಡಿರ್ತೀರಲ್ವ, ಇವ್ರದ್ದು ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಕೂಡ ಪೆಂಡಿಂಗ್ ಇದೆ. 4th ಮತ್ತು 3rd ವೆರಿಫಿಕೇಶನ್ ಕೂಡ ಪೆಂಡಿಂಗ್ ಇದೆ. ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ದೇನಾದರೂ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ನಿಮ್ಮದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸು ಅಂದರೆ ಅಪ್ಲೈ ಮಾಡಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿರ್ತೀರಲ್ವ, ಇದಕ್ಕೆ ಅಕ್ನಾಲಜ್ಮೆಂಟ್ ಕಾಪಿ ಅಂತ ಕೂಡ ಕರೀತಾರೆ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ತಾಲೂಕು ಆಫೀಸಲ್ಲಿ ಅಂದರೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ ಇರುತ್ತೆ. SC ST OBC ಜನರಲ್ ಮೈನಾರಿಟಿ ಅವ್ರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಆಫೀಸ್ ಅಂತೇಳಿ ಸ್ಕಾಲರ್ಶಿಪ್ ಅನ್ನು ಸ್ಯಾಂಕ್ಷನ್ ಮಾಡುವಂಥ ತಾಲೂಕು ಆಫೀಸ್ಗಳಿರುತ್ತೆ. ಅಲ್ಲಿಗೆ ತಲುಪಿರಬೇಕು. ನೀವು ಕೆಲವೊಂದು ಬಾರಿ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಅಕ್ನಾಲಜ್ಮೆಂಟ್ ಕಾಪಿ ಅಥವಾ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕಾಲೇಜ್ ಮ್ಯಾನೇಜ್ಮೆಂಟಲ್ಲಿ ಕೊಟ್ಟಿರ್ತೀರ. ಅವರು ಮ್ಯಾನೇಜ್ಮೆಂಟ್ ಅವರು ತಾಲೂಕು ಆಫೀಸ್ಗೆ ತಲುಪಿರೋದಿಲ್ಲ. ಇಂಥ ವಿದ್ಯಾರ್ಥಿಗಳಿಗೂ ಕೂಡ ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್, ಫಿಸಿಕಲ್ ಡಾಕ್ಯುಮೆಂಟ್ಸು ತಾಲೂಕು ಆಫೀಸ್ಗೆ ತಲುಪಿದ್ರೆ ನೀವು ಆನ್ಲೈನಲ್ಲೇ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ನಿಮ್ಮ ಏನು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ, ಅದೇ ಮೊಬೈಲ್ ನಂಬರಿಂದ 1902ಗೆ ಕಾಲ್ ಮಾಡಬೇಕು. 1902ಗೆ ಏನಾದರೂ ಕಾಲ್ ರಿಸೀವ್ ಆಗಲಿಲ್ಲ ಅಂದರೆ ಹೆಲ್ಪ್ ಲೈನ್ ನಂಬರ್ ಇದೆ. ಹೆಲ್ಪ್ ಲೈನ್ ನಂಬರು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡ್ತೀನಿ. ಅದರ ಜೊತೆಗೆ ಮೇಲ್ ID ಕೂಡ ಇದೆ. ಆ ಮೇಲ್ ID ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೇಲ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. 1902ಗೆ ಏನಾದರೂ ಕಾಲ್ ರಿಸೀವ್ ಆಗಲಿಲ್ಲ ಅಂದರೆ 7877 966 966 ಇವು ಹೆಲ್ಪ್ ಲೈನ್ ನಂಬರ್ಗಳು. ಮತ್ತು ಇನ್ನೊಂದಿದೆ 999759 99975. ಈ ಮೊಬೈಲ್ ನಂಬರ್ಗೆ ಮಾರ್ನಿಂಗ್ 9 ಗಂಟೆ ಮೇಲ್ಪಟ್ಟು ಮತ್ತು ಸಾಯಂಕಾಲ 6 ಗಂಟೆ ಒಳಗಡೆ ಯಾವಾಗ ವರ್ಕಿಂಗ್ ಡೇ ಇರುತ್ತೆ ಅಂದರೆ ಎಲ್ಲ ತಾಲೂಕು ಆಫೀಸ್ಗಳು ಯಾವಾಗ ಚಾಲೂ ಇರ್ತವೆ ಆವಾಗ ಫೋನ್ ಮಾಡಿ. ಯಾವ ನಂಬರಿಂದ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ ಅದೇ ಮೊಬೈಲ್ ನಂಬರಿಂದ ಹಾಕಿ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಈ ರೀತಿ ಸಮಸ್ಯೆ ಆಗಿದೆ, ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಅವ್ರು ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನು ಅಂದರೆ ಈ ರೀತಿ ತೊಂದರೆ ಆಗ್ತಾ ಇದೆ, ನೀವು ನಾವೇ ಕ್ಲಿಯರ್ ಮಾಡ್ತೀವಿ, ಇಲ್ಲಾಂದ್ರೆ ತಾಲೂಕು ಆಫೀಸ್ಗೆ ಹೋಗಿ ಕ್ಲಿಯರ್ ಮಾಡಬೇಕು ಅಂತೇಳಿ. ಮತ್ತು ಮೇಲ್ ID ಏನು ಅಂದರೆ ssp.helpdesk@icai.in. ಇದನ್ನು ಮೂರನ್ನು ನಾನು ಇಲ್ಲಿ ಪಿನ್ ಮಾಡಿರ್ತೀನಿ. ಓಕೆನಾ? ಈ ಮೂರನ್ನ ಟೈಪ್ ಮಾಡಿ ಒಂದು ಸ್ಕ್ರೀನ್ಶಾಟಲ್ಲಿ ನಿಮಗೆ ಹಾಕಿರ್ತೀನಿ, ಅದನ್ನು ಹೋಗಿ ಮೇಲ್ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೋನ್ ಏನಾದರೂ ರಿಸೀವ್ ಆಗಲಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಏನಿದೆ. ಫೋನು ಆಲ್ಮೋಸ್ಟ್ ರಿಸೀವ್ ಆಗುತ್ತೆ, ರಿಸೀವ್ ಏನಾದರೂ ಆಗಲಿಲ್ಲ ಅಂದರೆ ನಿಮಗೆ ಮೇಲ್ ID ಏನು ಹೇಳಿದ್ದೀನಲ್ವ, ssp.helpdesk@icai.in ಈ ಮೇಲ್ IDಗೆ ನಿಮ್ಮ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿ ಮತ್ತು DBT ಸ್ಟೇಟಸ್ ಏನು ತೋರಿಸುತ್ತಲ್ಲ ಇದು ಒಂದು ಕಾಪಿ ಒಂದೇ PDF ಅಲ್ಲಿ ಮಾಡಿ ಅದನ್ನು 2 MBಗಿಂತ ಕಡಿಮೆ ಇರುವಂತೆ PDF ಅನ್ನು ಸೆಟ್ ಮಾಡಿ ಮತ್ತು ಮೇಲ್ ಮಾಡಬೇಕು. ಮೇಲ್ ಮಾಡಿದಾಗ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೀವು ಮೇಲು ಮಾಡಿದ್ರಿ,
ಫೋನ್ ಕಾಲು ಮಾಡಿದರೆ ಆದರೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಲಿಲ್ಲ ಅನ್ನೋರು ಡೈರೆಕ್ಟಾಗಿ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಮತ್ತು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಹೋಗಿ DBT ಸ್ಟೇಟಸ್ ಒಂದು ಕಾಪಿಯನ್ನು ಇವೆರಡು ಪ್ರಿಂಟ್ ತೊಗೊಂಡು ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ವೆರಿಫಿಕೇಷನ್ ಮಾಡಬೇಕಂದ್ರೆ ಅವರು ಫಿಸಿಕಲ್ ಡಾಕ್ಯುಮೆಂಟ್ಸು ತಮ್ಮ ಹತ್ರ ಇದಾವೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರಲೇಬೇಕು ಸ್ನೇಹಿತರೆ. ಓಕೆನಾ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಲ್ಫ್ ಅಮೌಂಟ್ ರಿಸೀವ್ ಆಗಿದೆ ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಆಲ್ಫ್ ಅಮೌಂಟ್ ರಿಸೀವ್ ಆಗಿದ್ರೆ ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟ್ ಶೋ ಆಗ್ತಾ ಇತ್ತು ಅಷ್ಟು ಅಮೌಂಟು ಕೂಡ ಬಂದಿದ್ರೆ ಫುಲ್ ಅಮೌಂಟ್ ಬಂದಿದೆ ಅಂತೇಳಿ ಅರ್ಥ. ಈ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.